ಇಷ್ಟೊಂದು ತೆಲುಗು ಇಂಡಸ್ಟ್ರಿಯಲ್ಲಿ ಇಲ್ಲ ಬಾಲಿವುಡ್ ಎಸ್ಪೆಷಲಿ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಾನು ತುಂಬ ಹೆಸರು ಮಾಡಿದ್ದೀನಿ ಅನ್ನೋದನ್ನು ಎಲ್ಲೋ ಹೇಳಕ್ಕೆ ಹೋಗಿ ಈ ಥರ ಹೇಳಿರ್ಬೋದೇನೋ. ಬಟ್ ನನಗೆ ಪರ್ಸ್ನಲಿ ನೀವು ಕೇಳಬೇಕು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕಂದರೆ ಎಲ್ಲೋ ಒಂದು ಕಡೆ ನ್ಯಾಷನಲಿ ಇಂಟರ್ನ್ಯಾಷನಲಿ ನಮ್ಮ ಒಂದು ಜನಾಂಗದ ಹೆಸರು, ಈಗ ನಾವೆಲ್ಲರೂ ನಮ್ಮ ತಂದೆಯ ಹೆಸರನ್ನ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ. ಈಗ ಹರ್ಷಿಕಾ ಪೂರ್ಣಚ್ಚ ಅಂದರೆ ನನ್ನ ತಂದೆ ಹೆಸರು ಪೂರ್ಣಚ್ಚ, ರಶ್ಮಿಕಾ ಮಂದಣ್ಣ ಅಂದರೆ ಅವರ ತಂದೆ ಹೆಸರು ಮಂದಣ್ಣ. ಎಲ್ಲೋ ಒಂದು ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ. ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡವ ಜನಾಂಗದವರು ಅಂತ. ಎಲ್ಲೋ ಒಂದು ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೇದಾಗಲಿ. ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಹರ್. ತುಂಬ ಹೆಸರು ಮಾಡಿದ್ದಾರೆ. ಆ್ಯಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿಯಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ. ಬಟ್ ಆಲ್ಸೋ ಬಾಲಿವುಡಲ್ಲೂ ಕೂಡ ಅವ್ರು ಫಸ್ಟ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಗುಲ್ಶನ್ ದೇವಯ್ಯ ಅಂತ ರಾಮ್ಲೀಲಾ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸಾಕಷ್ಟು ಸಿನಿಮಾ, ಐ ಥಿಂಕ್ ರಾಮ್ಲೀಲಾ ಈಗೀಗ ಬಂದಿದ್ದು, ಅದಕ್ಕಿಂತ ಮುಂಚೆಯಿಂದನೂ ಹಿ ಈಸ್ ಬಿನ್ ವೆರಿ ಆ್ಯಕ್ಟಿವ್. ಆ್ಯಂಡ್ ಸಾಕಷ್ಟು ಜನ ನಟರಿದ್ದಾರೆ ಅಲ್ಲಿ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ಸೊ ಎಲ್ಲರೂ ಕ್ಷಮಿಸ್ಬಿಡೋಣ. ಆ್ಯಂಡ್ ನಮ್ಮ ಜನಾಂಗದವರು ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಮೇಲೆ ಎತ್ತಕ್ಕೆ ನೋಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಹುಡುಗಿ ಏನೋ ತಪ್ಪಾಗಿದೆ, ಐ ಥಿಂಕ್ ಕ್ಷಮಿಸ್ಬಿಡಿ.